ಹೌದು. ಅಂತ ರಾಮಲಿಂಗೇಶ್ವರನ ಪುಣ್ಯ ಭೂಮಿ ಹೌದ್ರಿಪ್ಪ ಹೌದು. ಅನ್ನೋ ಸಲುವಾಗಿ ಹಾ ಹಾ ಗಂಡು ಮೆಟ್ಟಿದ ನಾಡು ಅಂತೇಳಿ ಹಾ 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 ಬಿರುದದ. ಹೌದಲ್ರಿಪ್ಪ. ಇವತ್ತಿನ ದಿವಸ ಹಾ ಹಾ ಏನಾಗದ್ರಿಪ್ಪ. ಗಲ್ಲೂರಿಗೆ ಗ್ರಾಮದ ಹಿರಿಯರೆಲ್ಲರೂ ಕೂಡಿ ಹಾ ಹಾ ಏನ್ ಅವಾಜ್ ಮಾಡ್ಯಾರಪ್ಪ. ಒಂದ್ ಸ್ವಲ್ಪ ಹೆಚ್ಚಿಡ್ರಿ. ಹಾ, ಗಲ್ಲೂರಿಗೆ ಗ್ರಾಮದ ಗುರು ಹಿರಿಯರೆಲ್ಲರೂ ಕೂಡಿ ಹಾ ಹಾ ಏನ್ ಮಾಡ್ಯಾರಪ್ಪ. ಇವತ್ತ ಲಮಾನಟ್ಟಿ ಮಹಾರಾಜರು ಕಮಿಟಿ ಅವ್ರ ನೀವು ಯಾವುದೇ ವಿಷಯ ಇಟ್ರಿ ಅಂದ್ರ ಹಾ 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 ಆ ವಿಷಯಕ್ಕೆ ಅನುಗುಣವಾಗಿ ಇವತ್ತು ನಾವ ಕಾರ್ಯಕ್ರಮ ನಡೆಸಿಕೊಡ್ತೀವಿ ಅಂತ ಹೇಳಿ ಮಾತಾಡಿದ್ರು. ಹೇ ಮಾತಾಡೋದಲ್ರಿಪ್ಪ. ಇಲ್ಲಿ ದೈವದವರು ಒಂದು ಮಾತನ್ನ ಹೇಳಿದ್ರು. ಹಾ ಹಾ ಏನ್ ಹೇಳ್ಯಾರಪ್ಪ. ರಾಮಾಯಣದಾಗೆ ನಡಿಲಿ ಅನ್ನುವಂತ ಮಾತನ್ನ ಹೇಳಿದಾಗ ಹಾ 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 ಆಯ್ತು, ದೈವ ಅಂತಂದ್ರ ದೇವರಿದ್ದಂಗ ಹೌದು. ಎರಡು ಕಲಾ ಸಂಘಗಳು ತಮ್ಮ ಮಕ್ಕಳಿದ್ದಂತೆ. ಮಕ್ಕಳಿದ್ದಂಗ ಇವತ್ತ ಒಬ್ಬರ ರಾಮನ ಪಾತ್ರ ಮಾಡ್ಬೇಕಾಗ್ಯದ, ಇನ್ನೊಬ್ಬರು ರಾವಣ ಪಾತ್ರ ಮಾಡ್ಬೇಕಾಗ್ಯದ. ರಾವಣನ ಪಾತ್ರ ಮಾಡ್ಬೇಕಾಗ್ಯದ. ಹೌದು. ಈ ವಿಷಯವನ್ನ ಹಾ ಹಾ ಮಾತಾಡಿದಾಗ ನಾನು ಕೆಳಕುತ್ತ ಒಂದು ಮಾತು ಹೇಳಿದೆ. ಈಗ ನಿಮ್ ಪಾಳೆ ಐತಿ, ನೀವು ಯಾವ್ದಾದ್ರು ಒಂದು ಪಾತ್ರ ಹಿಡ್ಕೋರಿ ತಂದೆನ. ಹೌದು. ಅದಕ್ಕ ನಮ್ಮ ಕವಲೆ ಅಂಶದ ಮಾಸ್ತರ್ ಅಂದ್ರು ಹಂಗ್ಯಾಂಗ್ ಬರ್ತದ ಅದು. ಹೌದು ಹಂಗ ಬರಂಗಿಲ್ಲತ್ತಾರ ಅವರು. ದೈವದವರು ಹಾ ವಿಷಯ ಇಟ್ಟಾಗ ನಮಗ್ ಹಿಡ್ಯಾಕ್ ಬರ್ತದ, ಹಾ 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 ಬರಂಗಿಲ್ಲತ್ತಲ್ಲ. ಹೌದು. ದೈವದವ್ರು ರಾಮಾಯಣದಾಗ ನಡಿಲಿ ಅಂದಾರ, ಒಂದು ರಾಮ ಇನ್ನೊಂದು ರಾವಣ. ಹೌದು. ಅದ್ರೊಳಗ ನೀವು ಯಾವ್ದಾದ್ರು ಒಂದು ಪಾಲ ಹಿಡಿದು ಮಾತಾಡ್ರಿ ಅತ್ತನ ಅಂದಾಗ ಹಾ 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 ಅಂಶದ ಮಾಸ್ತರ್ ಅವರು ಅದ್ ಹಂಗ ಬರಲ್ಲ ಅಂತಂದ್ರು. ಹೌದು. ಇರ್ಲಿ, ಬರಂಗಿಲ್ಲ ಅಂದ್ರ ಬಿಡ್ರಿ. ಇವತ್ತಿನ ದಿವಸ ಹಾ ನಾವು ಒಂದು ಪಾತ್ರವನ್ನು ಹಿಡ್ದ ಯಾ ಕೊಡ್ಬೇಕಾಗಿತ್ರಿಪ್ಪ. ಮಾತಾಡ್ಬೇಕಾಗ್ಯದ. ಹೌದು. ಈ ವಿಷಯವನ್ನ ಹಾ ಹಾ ಒಂದು ರಾಮನ ಪಾತ್ರ, ಇನ್ನೊಂದು ರಾವಣನ ಪಾತ್ರ. ಹೌದು. ಈ ರಾಮಾಯಣದಲ್ಲಿ ಎರಡು ಮುಖ್ಯ ಪಾತ್ರಗಳಲ್ಲಿ ಹಾ ಹಾ ರಾಮನ ಪಾತ್ರ ಇವತ್ತ ನಮಗ ಹಾ 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 ಹೌದು. ಇರ್ಲಿ. ಹೌದು. ರಾವಣನ ಪಾತ್ರ ಹಾ ಹಾ ಲಮಾನಟ್ಟಿ ಮಹಾರಾಜರಿಗೆ ಹೋಗ್ಲಿ. ಹೌದು. ವಿಷಯ ಮಾತಾಡೋಕ್ಕಿಂತ ಪೂರ್ವದೊಳಗ ಹಾ ಏನ್ ಮಾಡ್ಬೇಕ್ರಿಪ್ಪ ಮತ್ತ. ಜ್ಞಾನಿಗಳೊಂದು ಮಾತನ್ನ ಹೇಳ್ತಾರೆ ಗೋಪಾಲ. ಏನಂತ ಹೇಳ್ತಾರಿಪ್ಪ ಜ್ಞಾನಿಗಳು. ಈ ಶರೀರ ಎಂಬುದು ಶ್ರೀಶೈಲಗಿರಿಯಯ್ಯ, ಸಿಟ್ಟ ಎಂಬುದು ಭೀಮನ ಕೊಲಯ್ಯ, ಮನಸ್ಸೆಂಬುದು ಪಾತಾಳ ಗಂಗಯ್ಯ. ಪಾತಾಳ ಗಂಗಯ್ಯ. ಹೌದು. ಮನಸ್ಸಿನ ಜಳಕ ಯಾರು ಮಾಡ್ತಾರ ಅವನಿಗೆ ಒಲಿತಾನ ಮಲ್ಲಯ್ಯ. ಹಾ 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 ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ, ಚೆತ್ತೆಟ್ಟ ಕೇಳಯ್ಯ ಅಂತ ಹೇಳಿದ್ರು. ಹೌದ್ ಹೌದ್ರಿಪ್ಪ ಹೌದು. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಹೌದ್ರಿಪ್ಪ ಹೌದು. ಹೆಂಗ ಬ್ರಹ್ಮಾಂಡದೋ ಹಂಗ ಪಿಂಡಾಂಡದ, ಹೆಂಗ ಪಿಂಡಾಂಡದೋ ಹಂಗ ಬ್ರಹ್ಮಾಂಡದ. ಬ್ರಹ್ಮಾಂಡದ. ಹೌದು. ಹೊರಗೆ ಹೆಂಗ ನೋಡ್ಲಾಕ್ ಸಿಗ್ತದೋ ಹಂಗ ಒಳಗೂ ಕೂಡ ಅದ ಅಂತರಂಗದೊಳಗ ಅದ ಬ್ರಹ್ಮಾಂಡದ. ಅದಕ್ಕೆ ಅನುಗುಣವಾಗಿ ಇವತ್ತ ರಾಮನ ಪಾತ್ರವನ್ನು ನಾವು ಹಿಡ್ಕೊಂಡು ಹಾ 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 ರಾಮನ ಬಗ್ಗೆ ವಿಷಯವನ್ನು ನಾವು ವಿಶ್ಲೇಷಣೆ ಮಾಡ್ಬೇಕಾಗ್ಯದ. ಹೌದು. ತ್ರೇತಾಯುಗದಲ್ಲಿ ದಶರಥ ಮಹಾರಾಜಗ 3 ಮಂದಿ ಪತ್ನಿಯರು. ಹೌದಲ್ರಿಪ್ಪ ಹೌದು. ಸುಮಿತ್ರ, ಕೌಸಲ್ಯ, ಹಾ ಹಾ ಕೈಕಾ. ಕೈಕಾ. ಹೌದು. 3 ಮಂದಿ ಹೆಂಡಂದಿರು ಹಾ ದಶರಥ ಮಹಾರಾಜಗ. ಹೌದು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಹಾ 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 4 ಮಂದಿ ಗಂಡ ಮಕ್ಕಳು. 4 ಮಂದಿ ಗಂಡ ಮಕ್ಕಳು. ಗಂಡ ಮಕ್ಕಳು. ಹೌದು. ಯಾಕ ರಾಮನ ಪಾತ್ರವನ್ನ ಇವತ್ತು ನಾವು ಮಾತಾಡ್ಬೇಕಾಗ್ಯದ ಅಂತ ಕೇಳಿದ್ರ, ಯಾಕ್ರಿಪ್ಪ ಅದು. ಯಾವುದೋ ಕಾಲದೊಳಗ ಪತ್ನಿ ಕೈಕಾಗ ಹಾ ದಶರಥ ರಾಜ ವಚನ ಕೊಟ್ಟಿದ್ದ. ಏನು ಕೇಳ್ತಿದ್ದಿ ಕೇಳತ್ತ. ಹೌದು. ನನಗೆ ಪ್ರಸಂಗ ಬಂದಾಗ ಬೇಡ್ತೀನಿ ಅಂತ ಹೇಳಿದ್ಲು ಕೈಕಾ. ಕೈಕಾ ಹೇಳಿದ್ರಲ್ರಿಪ್ಪ. ಮುಂದ ರಾಮ ಪಟ್ಟಕ ಏರುವಂತ ಪ್ರಸಂಗದೊಳಗ ಕೈಕಾ ಕೇಳ್ತಾಳ ಗಂಡಗ, ಯಾರಿಗೆ? ದಶರಥ ರಾಜಾಗ. ದಶರಥ ರಾಜಾಗ ಏನಂತ ಕೇಳ್ತಾಡ್ರಿಪ್ಪ. ಹಿಂದ ಒಂದಾನೊಂದು ಕಾಲದಲ್ಲಿ ಏನು ವರ ಕೇಳ್ತಿ ಕೇಳ, ನಾ ಕೊಡ್ತೀನಿ ಅಂತ ಹೇಳಿದ್ರಿ, ಹಾ ಅದನ್ನ ನಡೆಸಿ ಕೊಡ್ತೀನಂತ ವಚನ ಕೊಡ್ರಿ ಅಂತಂದ್ಲು. ಹೌದು. ಆಗೇನಾಗ್ಯತ. ಕೈಯಾಗ ಕೈ ಹಾಕಿ ವಚನ ತಗೊಂಡು ತಗೊಂಡು ರಾಮಗ 14 ವರ್ಷ ಹಾ ವನವಾಸ ಆಗಬೇಕು, ಭರತಗ ಪಟ್ಟಾಭಿಷೇಕ ಆಗಬೇಕು ಅಂತ ವಚನ ಕೇಳಿದ್ಲು. ಹೌದಲ್ರಿಪ್ಪ ಹೌದು. ತಾಯಿಗೆ
ರಾಮದೇವರ ತಾಯಿ ಕೈಕಾಗ ಹಾ ದಶರಥ ಮಹಾರಾಜ ತನ್ನ ಪತ್ನಿಗೆ ಮಾತ ಕೊಟ್ಟಂತೆ ನಡಿಬೇಕಾಯ್ತು. ನಡಿಬೇಕಾಗಿತ್ತಲ್ರಿಪ್ಪ. ತಂದೆ ಕೊಟ್ಟಂತ ಮಾತಿಗಾಗಿ ವಚನ ಭ್ರಷ್ಟ ಆಗ್ಲಾರ್ದೆ ರಾಮದೇವರ 14 ವರ್ಷ ವನವಾಸ ಹೋಗ್ಯಾನ. ಹಾ ಕೊಟ್ಟ ವಚನ ಭ್ರಷ್ಟ ಆಗ್ಲಾರ್ದೆ. ಹೌದಲ್ರಿಪ್ಪ, ಹೌದು. ಜಗತ್ತಿನಲ್ಲಿ ಏಕಪತ್ನಿ ವ್ರತಸ್ಥ ಯಾರಾದ್ರೂ ಇದ್ರು ಅದು ನನ್ನ ರಾಮದೇವರ ಶ್ರೀರಾಮ ಅಂತ ನಾ ಸಭಾದೊಳಗ ಎತ್ತಿ ಹೇಳ್ತೀನಿ ಪುಣ್ಯಾತ್ಮರೇ ಈ ಮಾತನ್ನ. ಹೌದಲ್ರಿಪ್ಪ, ಹೌದು. ರಾಮನಲ್ಲಿ ಹಾ ಹಾ ಎಂತ ಗುಣ ಇತ್ತು ಅಂತ ಕೇಳಿದ್ರೆ ಎಂತಾದ್ರಿಪ್ಪ ಅದು? ಎದುರಿಗೆ ಬಂದು ಯಾರಾದ್ರೂ ಒಂದು ಕಪಾಳಿಗೆ ಹೊಡೆದ್ರು ಸಹಿತ ಇನ್ನೊಂದು ಕಪಾಳ ಕೊಡುವಂತ ಹಾ ಶಾಂತಿ ಸ್ವಭಾವ ರಾಮನಲ್ಲಿತ್ತು. ಹೌದಲ್ರಿಪ್ಪ. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಪರರ ವೈರಿ. ರಾಮ ಶಾಂತಿಯಿಂದ ಹಾ ರಾಮಾಯಣವನ್ನ ಗೆದ್ದಾನ. ಹೇಗ್ ಗೆದ್ದಾನಲ್ರಿಪ್ಪ? ಅದೇ ರಾವಣ ಹಾ 6 ಕೋಟಿ ಆವಿಷ್ಯ ಇತ್ತು. ಹೌದು. ನವಗ್ರಹಗಳನ್ನ ತನ್ನ ಸಿಂಹಾಸನಕ್ಕೆ ಮೆಟ್ಟಿಲ ಮಾಡಿದ್ದ. ಮೆಟ್ಟಿಲ ಮಾಡಿದ್ದ. ಯಾವಾಗ ಕೆಡಗಾಲ ಉತ್ಪತ್ತಿ ಆಯ್ತು ಅವೇ ನವಗ್ರಹಗಳು ತಿರುಗಿ ಬಿದ್ದು. ಹೌದಾ? 6 ಕೋಟಿ ಆವಿಷ್ಯದಲ್ಲಿ ಅರ್ಧ ಕೋಟಿ ಉಳಿಲಿಲ್ಲ. ಬಂಗಾರದ ಲೆಂಕಾಕ ಬೆಂಕಿ ಹತ್ತಿ ಹೋಯ್ತು. ಹೌದಲ್ರಿಪ್ಪ, ಹೌದು. ಪುಣ್ಯಾತ್ಮರೇ, ಹಾ ಹಾ ರಾಮನಲ್ಲಿ ಶಾಂತಿ ಗುಣ ಇತ್ತು ಅನ್ನೋ ಸಂಬಂಧ 14 ವರ್ಷ ವನವಾಸ ಮಾಡಿ ಹಾ ಹಾ ಈ ಭವವನ್ನು ಗೆದ್ದು ಸೀತಾನ ತಂದು ಜಗತ್ತಿನಲ್ಲಿ 3 ಮಂದಿ ತಾಯದರಿಗೆ ಒಳ್ಳೆಯ ಮಗನಾಗಿ ಮತ್ತ ಅಯೋಧ್ಯೆ ಪಟ್ಟವನ್ನೇರಿದ ರಾಮದೇವರ ಅಯೋಧ್ಯೆ ಪಟ್ಟವನ್ನೇರಿದ. ನನ್ನ ತಾಯಿ ಹಾ ಹಾ ಇಂತ ಒಂದ ನಮ್ಮ ಅಣ್ಣಗ ವನವಾಸಕ್ಕೆ ಕಳಿಸಿ ನನ್ನ ಪಟ್ಟಕ್ಕೆ ಏರ್ಸ್ಬೇಕಂತ ನನ್ನ ತಾಯಿ ವಿಚಾರದ ತಂದ್ರ ಹಾ ಹಾ ಹಿರಿಯ ಅಣ್ಣ ನನ್ನ ತಂದೆ ಸಮಾನ ತಿಳ್ಕೊಂಡು ಭರತ ಪಟ್ಟಕ್ಕೇರಲಿಲ್ಲ. ರಾಮದೇವರ ಪಾದುಕೆಗಳನ್ನ ತಂದು ಸಿಂಹಾಸನದ ಮೇಲೆ ಇಟ್ಟಾನ. ಅವನಿಗೆ ಅನ್ಬೇಕ ವಚನ ತಕ್ಕಂತೆ ನಡೆಯುವಂತವ. ಹೌದು. ಅವನು ವಚನ ಭ್ರಷ್ಟ ಆಗಲಿಲ್ಲ. ಹಿಂಗ ಒಂದ ರಾಮನ ಪಾತ್ರವನ್ನ ಹಿಡ್ಕೊಂಡು ತಂದೆಗೆ ತಕ್ಕಂತೆ ಮಗ ಆಗಿ ತಂದೆ ಕೊಟ್ಟಂತ ಮಾತಿಗಾಗಿ ಜಗತ್ತಿನುದ್ದಕ್ಕೂ ರಾಮದೇವರ ಹೆಸರು ಉಳಿದದ. ಮಾತ ತಪ್ಪಿದ ಮಗ ಸುಮಾರ, ರೀತಿ ತಪ್ಪಿದ ಸೊಸಿ ಸುಮಾರ, ಗುರುವಿನ ಆಜ್ಞೆಯನ್ನ ಮೀರಿರ್ತಕ್ಕಂತ ಶಿಷ್ಯ ರೂಢಿ ಒಳಗತಿ ಸುಮಾರ ಅನ್ನುವಂತ ಮಾತ. ಹೌದ್ರಿಪ್ಪ. ರಾಮದೇವರ ತಂದೆ ವಚನ ಮೇರ್ಲಿಲ್ಲ, ಒಳ್ಳೆ ಮಗ ಅನಿಸ್ಕೊಂಡಲ್ರಿಪ್ಪ. ಮುಂದೆ ಭರತ ಅಣ್ಣಗ ಹೋಗುವಂತ ಸಿಂಹಾಸನವನ್ನ ತಾಯಿ ಏರ್ಲಿಲ್ಲ, ಅಣ್ಣಗ ತಕ್ಕಂತೆ ತಮ್ಮ ಅನಿಸ್ಕೊಂಡಲ್ರಿಪ್ಪ. ಇಂಥ ಒಂದು ರಾಮ ಪಾತ್ರದಲ್ಲಿ ಮುಖ್ಯ ತಾಯಿ ತಂದೆಗೆ ತಕ್ಕಂತೆ ನಡೆದು ಅಯೋಧ್ಯೆ ಪಟ್ಟಣದ ರಾಜ್ಯ ಆದ ಅನ್ನುವಂತ ಮಾತ ಇಲ್ಲಿ ಪೀಠಿಕಾವನ್ನ ನಾವು ಹಚ್ಚಿವಲ್ರಿಪ್ಪ. ಇನ್ನ ರಾವಣ ಪಾತ್ರದೊಳಗ ಯಾವ ರೀತಿ ರಾವಣನ ಪೀಠಿಕೆಯನ್ನು ಹಚ್ಚಿಕೊಂಡು ಬರ್ಲಿ. ಹೌದು. ಇವತ್ತಿನ ದಿವಸ ಒಳ್ಳೆ ವಿಷಯ ಯಾಕಂತಂದ್ರ ಕಮಿಟಿ ಅವರು ಇಟ್ಟಾರಪ್ಪ ಅಂತಂದ್ರ ಇವತ್ತು ರಾಮಾಯಣದೊಳಗ ಕೆಟ್ಟದ್ದು ಆಗ್ಯದ, ಒಳ್ಳೇದು ಆಗ್ಯದ. ಹೌದಾ? ಕೆಟ್ಟದ್ದು ಆಗ್ಯದ, ಒಳ್ಳೇದು ಆಗ್ಯದ. ರಾವಣ ಕೆಟ್ಟವ, ಅವ ಸುಮಾರ ಅನ್ನಕ್ ಬರುದಿಲ್ಲ. ಅವನಲ್ಲಿ ಒಳ್ಳೆ ಗುಣ ಅದ. ಮತ್ತ ವಾಲಿಯಲ್ಲಿ ಒಳ್ಳೆ ಗುಣ ಇತ್ತು, ಅವನಲ್ಲಿ ಇತ್ತು. ಕರೆ ಕೆಡಗಾಲಕ್ಕ ಎಂತ ಬುದ್ಧಿ ಉತ್ಪತ್ತಿ ಆಗ್ತದ ಅಂದ್ರ ಗೋಪಾಲ, ಎಂತಾದ್ರಿಪ್ಪ ಅದು? ಒಂದು ದಿವಸ ಕಿಷ್ಕಿಂದಿ ಪಟ್ಟಣದಲ್ಲಿ ವಾಲಿಗೆ ಒಂದು ಗಂಡು ಮಗು ಹುಟ್ಟಿತ್ತು. ಹೌದಲ್ರಿಪ್ಪ. 2-3 ತಿಂಗಳದ ಗಂಡು ಕೂಸಿತ್ತು, ತೊಟ್ಟಲದೊಳಗ ಆಡ್ತಿತ್ತು. ಅರಣ್ಯದೊಳಗ ಸಂಚಾರ ಮಾಡುವಾಗ ದಶಮುಖ ರಾವಣ ಪುಷ್ಪಕ ವಿಮಾನದಲ್ಲಿ ಹೊಂಟಿದ್ದ. ಹೌದು. ಅವನಿಗೆ 10 ತಲೆಗಳಿದ್ದು ವಾಲಿ ನಿತ್ತ ನೋಡಿದ. ಇದು ಯಾವುದೋ ಒಂದು ಪ್ರಾಣಿ 10 ಮುಖ ಅದ, ಅತಿ ಚಂದ ಕಾಣ್ತ ವಾಲಿಗೆ. ರಾವಣಾಸುರ ಎಂತವ ಕಿರ್ಬಳಾಗ ಪರ್ವತ ನೆಗುವಂತ ಶಕ್ತಿವಂತ. ಹೌದು. ಯಾರು? ರಾವಣಾಸುರ. ಹೌದು. ಅಂತಾವ ಪುಷ್ಪಕ ವಿಮಾನದಲ್ಲಿ ಹೊಂಟಾವ. ಅವನಿಗೆ ನೋಡಿ ಇದು ಯಾವುದೋ ಒಂದು ಪ್ರಾಣಿ ಅದ, ನನ್ನ ಮಗನ ತೊಟ್ಟಲದ ಮ್ಯಾಲ ಇದನ್ನ ಜೋತಾ ಬಿಡ್ಬೇಕು ಗೊಂಬೆ ತಿಳ್ಕೊಂಡು ಪುಷ್ಪಕ ವಿಮಾನದಾಗಿಂದ ವಾಲಿ ಎಡಗೈಲಿ ಎಳ್ಕೊಂಡು ಬಂದ ತನ್ನ ಮಗನ ತೊಟ್ಟಲ್ದಾಗ ಹಿಂಗ ಗೊಂಬೆ ಮಾಡಿ ಜೋತಿ ಬಿಟ್ಟಿದ್ದು. ಎಂತ ತಾಕತ್ತು ಅಂತ ಇರ್ಬೇಕ್ರಿ. ಹೌದು. ಅವರು ಸಣ್ಣ ಬರುದಿಲ್ಲ, ಖರೆ ಅವರಲ್ಲಿ ಕೋಡಿ ಬುದ್ಧಿ ಯಾಕೆ ಉತ್ಪತ್ತಿ ಆಯ್ತು ಯಾಕಾಯ್ತು ಅನ್ನುವಂತ ಮಾತ
ಮಹಾರಾಜರು ಬಹಳ ಮಾರ್ಮಿಕವಾಗಿ ಹಾ ಹಾ ಮಾತಾಡ್ತಾರ. ಮಾತಾಡ್ತಾರ್ರಿಪ್ಪ. ಮಾನವ ಜನ್ಮದ ಬದಲು ಬಹಳ ಹಾ ಒತ್ತು ಕೊಟ್ಟು ಹೇಳಿದ್ರು ಅವ್ರು. ಹಾ ಹಾ ಏನ್ ಹೇಳ್ತಾರಿಪ್ಪ? ಸಂಸಾರ ಅನ್ನುವಂತಾದ ದುಃಖದ ಸಂಸಾರ ಅನ್ನುವಂತದ ದುಃಖದ ಬರೇ ದುಃಖದ ದುಃಖದ ನೀರಿನೊಳಗ ನಾವು ಹೊಂಟದ, ನಾವಿನೊಳಗ ನೀರು ಬತ್ತಂದ್ರ ಮುಣಗ್ತದ. ಒಳ್ಳೆ ಮಾತನ್ನ ಹೇಳಿದ್ರು. ಹೌದು. ಇಲ್ಲೊಂದು ಮಾತು ನೆನಪಿಗೆ ಬರ್ತದ. ಹಾ ಹಾ ಭಗವಂತ ಕೊಟ್ಟದ್ದು ಹಾ ಪೂರ್ವ ಜನ್ಮದ ಪುಣ್ಯ ಇತ್ತಂದ್ರ ಅಂತ ಬುತ್ತಿ ನಮಗ ನಿಮಗ ಹಾ ಹಾ ಸಿಗ್ತದ. ಸಿಗ್ತದಲ್ರಿಪ್ಪ. ಪಾರಮಾರ್ಥ ಅಲ್ಲಿ ದುಃಖ ಇಲ್ಲ, ಹೊಟ್ಟೆ ಇಲ್ಲ, ಪ್ರಪಂಚದೊಳಗ ದುಃಖದ ಅಂತೇಳಿ ಮಹಾರಾಜರು ಹೇಳಿದ್ರು. ಹಾ ಹೇಳ್ಯಾರಲ್ರಿಪ್ಪ. ನಿಮ್ ಮುಂದೊಂದು ಮಾತನ್ನ ಹೇಳ್ತೀನಿ. ಏನ್ರಿಪ್ಪ ಅದು? ಸೊಲ್ಲಾಪುರ ಜಿಲ್ಲಾ ಮೋಹಳ ತಾಲೂಕ ಹಾ ಹಾ ಪಂಡರಪುರದ ಪಾಂಡುರಂಗನ ಪರಮ ಭಕ್ತರಲ್ಲಿ ಸೌತಾಮಾಳಿ ಅಂತೇಳಿ ಆಗಿ ಹೋದ್ರು. ಆಗಿ ಹೋಗ್ಯಾರಲ್ರಿಪ್ಪ. ಸೌತಾಮಾಳಿ ಅಂತೇಳಿ ಒಬ್ಬ ಹಾ ಹಾ ಸಂತ ಆಗಿ ಹೋದ. ಹೌದು. ಸೌತಾಮಾಳಿ ಎಂದು ಪಂಡರಪುರಕ್ಕೆ ಹೋದವಲ್ಲ, ಒಂದು ವಾರಿ ಪಾಲಿಸಿದವಲ್ಲ, ಒಂದ ತೀರ್ಥಯಾತ್ರೆಗೆ ಹೋದವಲ್ಲ, ಒಂದು ಗುಡಿಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿದವಲ್ಲ, ಒಬ್ಬ ಗುರುವಿನ ಪಾದಿಗೆ ನಮಸ್ಕಾರ ಮಾಡಿದವಲ್ಲ. ನಮ್ಮ ವಿಜಯ ಮಾವನಗತ್ತೆ ದಿನನಿತ್ಯದಲ್ಲಿ ತಾಯಿ ತಂದೆ ಸೇವಾ ಮಾಡುದು, ತನ್ನ ಹೊಲದಾಗ ಕಾಯಕವೇ ಕೈಲಾಸ. ಹೌದೌದು, ಕರೆ ಆತನ ಮಾತ. ತನ್ನ ಉದ್ಯೋಗ ಏನು, ತಾಯೇನು, ಹಿಂಗ ಎಷ್ಟೋ ದಿನ ಸಾಗಿ ನಡೀತು. ಅವ ಪಾರಮಾರ್ಥವನ್ನು ಮಾಡ್ತಿದ್ದ. ಹಾ ಹಾ ಗುರುವಿನ ಮಾಡ್ಕೊಂಡಿದ್ದ. ಅವ ಪಾರಮಾರ್ಥದಲ್ಲಿ ದುಡ್ದಿದ್ದೇನ? ಇಲ್ಲ ಇಲ್ಲ. ಹಾ ಹಾ ಸಂಸಾರದಲ್ಲೇ ಇದ್ದ. ಹೆಂಡ್ರು, ಮಕ್ಕಳು, ತಾಯಿ ತಂದೆ, ಬಂಧು ಬಳಗ, ಹೊಲ ಮನಿ, ದನ ಕರ ಹಿಂಗೆಲ್ಲವನ್ನ ಸಂರಕ್ಷಣೆ ಮಾಡುತ್ತಾ, ತಾಯಿ ತಂದೆ ಸೇವಾ ಮಾಡುತ್ತಾ, ಹೊಲದಲ್ಲಿ ಕೆಲಸವನ್ನ ಮಾಡುತ್ತಾ, ತನ್ನ ಹೆಂಡ್ರಾಯ್ತು, ಮಕ್ಕಳಾಯ್ತು, ತನ್ನ ಉಪಜೀವನ ಆಯ್ತು, ನಡೀತಿತ್ತು. ಇದನ್ನ ನೋಡಿ ಪಾಂಡುರಂಗ ಪಂಡರಪುರವನ್ನ ಬಿಟ್ಟು ಸೌತಾಮಾಳಿ ಮನೆಗೆ ಬಂದ. ಹೌದು. ಪಾಂಡುರಂಗನ ಸಂತರೆಲ್ಲ ಅಂದ್ರು, ಊರ ಬಿಟ್ಟು, ಹೆಂಡರಿಗೆ ಬಿಟ್ಟು, ಮಕ್ಕಳಿಗೆ ಬಿಟ್ಟು, ತಾಯಿಗೆ ಬಿಟ್ಟು, ತಂದೆಗೆ ಬಿಟ್ಟು, ದನ ಕರ ಬಿಟ್ಟು ಹುಟ್ಟಿದ ಊರ ಬಿಟ್ಟು ಪಾಂಡುರಂಗ ಅಂತ ಬಂದ ಇಲ್ಲಿ ಭಜನೆ ಮಾಡಿದ್ರು ಸಹಿತ ನಮ್ಮ ಕಡೆ ತಿರುಗಿ ನೋಡ್ಲಿಲ್ಲ. ಮನಿ ಬಿಟ್ಟು ಹೊರಗೆ ಬರವಲ್ಲ, ಒಂದು ದೇವರಿಗೆ ನಮಸ್ಕಾರ ಮಾಡವಲ್ಲ, ಅಂತ ಸೌತಾಮಾಳಿ ಮನೆಗೆ ಯಾಕೆ ಹೋದ ಪಾಂಡುರಂಗ? ಹೌದಾ? ಅದೇ ಏನು ತಗದಿತ್ತು. ಅವಾಗ ಸಂತರೆಲ್ಲ ಪಾಂಡುರಂಗನಿಂದ ಬೆನ್ನ ಹತ್ತಿದ್ರು. ಪಾಂಡುರಂಗ ಸೌತಾಮಾಳಿ ಮನೆಗೆ ಬಂದ. ಹೌದು. ಧನ್ಯ ಧನ್ಯ ಸೌತ, ತಾಯಿನೇ ಕಾಶಿ, ತಂದಿನೇ ರಾಮೇಶ್ವರ, ನಿನ್ನ ಕಾಯಕವೇ ಕೈಲಾಸತ್ತೆಯನ್ನು ದುಡಿದಿದ್ದಿ, ಇಲ್ಲೇ ನಿಜವಾದ ಭಕ್ತಿ ಐತೆ. ಸೌತಾಮಾಳಿ ಆತ್ಮದೊಳಗೆ ಹೋಗಿ ಪಾಂಡುರಂಗ ಕುಂತಾನ. ಪುಣ್ಯಾತ್ಮರೇ, ಇದು ಸಂಸಾರದೊಳಗಿಂದು ಸುಖ ಸುಖ. ಇನ್ನ ಪೂರ್ವ ಜನ್ಮದ ಪುಣ್ಯದಿಂದ ನಮಗೆ ಎಂತ ಫಲ ಬರ್ತದ? ಎಂತದ್ ಬರ್ತದ್ರಿಪ್ಪ ಗುರುಜಿಯವರ? ಈ ಒಂದು ಗಲ್ಲೂರಿಗೆ ಅನ್ನತಕ್ಕಂತ ಊರೊಳಗ ಗೌಡ್ರ ಮನೆತಾನ 100 ಎಕರೆ ಭೂಮಿ. 100 ಎಕರೆ ಭೂಮಿ. 4 ಮಂದಿ ಗಂಡ ಮಕ್ಕಳು ಸಿಕ್ಕಾಪಟ್ಟಿ ಸಾಲಿ ಕಲ್ತ ಹೊರದೇಶಕ್ಕೆ ನೌಕರಿ ಅದಾರ. ಹೌದೌದು, ಅದಾರಲ್ರಿಪ್ಪ. ಗೌಡ ಗೌಡ್ತಿ ಅರಮನೆ ಕಟ್ಟ್ಯಾರ, ಕೋಟಿ ರೂಪಾಯಿ ಖರ್ಚು ಮಾಡಿ. ಹೌದು. ರೋಡ್ ದಂಡಿಗೆ ಮನಿ, ಊರ್ ಬಡ್ಡಿಗೆ ಹಾದಿಲೇ ಹೋಗವ್ರು ನಿಂತು ನೋಡ್ಬೇಕು ಗೌಡ್ರ ಮನಿ. ಹಾಟ್ ಚಂದ ಮನಿ ಕಟ್ಟ್ಯಾರ. ಗಲೂರಿಗೆ ಊರಿಗೆ ಪ್ರಾರಂಭ ಆಯ್ತಂದ್ರ ಅಕ್ಕಲಕೋಟ, ಸೊಲ್ಲಾಪುರ ಹಾವೇ ತಕ 100 ಎಕರೆ ಭೂಮಿ ಗೌಡ್ರದೇ, ರೋಡ್ ದಂಡಿಗೆ. ಹೌದು. ಆ ಮನಿ ಮುಂದ ಅಕ್ಕಲಕೋಟ ಕಡೆಯಿಂದ ಗಲೂರಿಗೆ ಬರುವಂತ ಒಬ್ಬ ಭಿಕ್ಷುಕ ಏನ್ ಮಾಡ್ತಾನ್ರಿಪ್ಪ? ರೋಡ್ ಮ್ಯಾಗ ನಿತ್ತ ಗೌಡರ ಮನಿ ನೋಡಿದ. ಹೌದು. ಗೌಡ್ರ ಮನಿ ನೋಡಿದ, ಹಿಂಗ ನಡಿನ ಮೇಲೆ ಕೈ ಇಟ್ಕೊಂಡ. ಗೌಡ ಗೌಡತಿ ಮನಿ ಮುಂದ ಒಂದು ಗಾರ್ಡನ್ ಇತ್ತು. ಗಾರ್ಡನ್ ಒಳಗ ತೂಗು ಮಂಚವನ್ನ ಹಾಕಿ ಮಂಚದ ಮೇಲೆ ಗೌಡ ಗೌಡತಿ ಕೂತಿದ್ರು. ಕೂತಿರಲ್ರಿಪ್ಪ. ಕಣ್ಣಿಗೆ ಕರಿ ಗಾಗಲ್ ಹಾಕಿದ್ದ. ಗೌಡ ಕರಿ ಚಸ್ಮಾ ಹಾಕೊಂಡು ಕೂತಿದ್ದ. ಹೌದು. ಭಿಕ್ಷುಕ 1 ನಿಮಿಷ, 2 ನಿಮಿಷ, 3 ನಿಮಿಷ, 5 ನಿಮಿಷ ನಿತ್ತ ನೋಡ್ತಿದ್ದ. ಹೌದು. ಗೌಡತಿ ಅಂದ್ಲು, ಏನ್ರಿ ಒಬ್ಬ ಭಿಕ್ಷುಕ 5 ನಿಮಿಷ ಆತ ನಮ್ಮ ಮನೆ ಕಡೆ ನೋಡ್ತಾನ, ಏನ್ ಬೇಕಾಗಿರ್ಬೇಕು ಅವಾಗ? ಅವಾಗ ಗೌಡ ಆಳಿಗೆ ಹಚ್ಚಿ ಕರ್ಸ್ರಿ ಅವನಂತಾರ. ಕರ್ಸ್ರಿ ಭಿಕ್ಷುಕನ. ಅವಾಗ ಒಬ್ಬ ಆಳ ಹೋಗಿ ಭಿಕ್ಷುಕ ಕರ್ಕೊಂಡು ಬಂದ. ಗೌಡ್ರು ಓದರ್ತಾರ, ಬಾರಪ್ಪ. ಗೌಡ್ರು ಓದರ್ತಾರ ಬಾ ತಂದಾಗ ಬಂದ ಗೌಡ್ರ ಮುಂದ್ ನಿತ್ತ. ಗೌಡ್ರು ಕೇಳ್ತಾರ, ಏನ್ ಬೇಕಾಗ್ಯದ ನಿನಗ? ಯಾಕೆ ನಿತ್ತ ನೋಡಾಕತ್ತದಿ? ಇಟ್ಟು ತಕ
ನಿತ್ತ ನೋಡಿದಲ್ಲ ನಿನಗೆ ಏನು ಬೇಕಾಗ್ಯದ ತಂದಾಗ ಹಾ 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 ಗೌಡ್ರ ಗೌಡ್ರ ಇಂಥ ಒಂದು ಅರಮನೆಯನ್ನು ಕಟ್ಟಿಸ್ಬೇಕಾದ್ರೆ ಎಷ್ಟು ಖರ್ಚು ಬಂದಿರಬಹುದು? ಹೌದು 1 ಕೋಟಿ ರೂಪಾಯಿ ಖರ್ಚು ಬಂದದ ಅಂದ್ರ ಗೌಡ್ರು. ಹೌದು ಗೌಡ್ರ ನಿಮ್ ಭೂಮಿ ಎಷ್ಟದ? ಹಾ ಗಲೂರಿಗೆ ಗ್ರಾಮದಿಂದ ಹಾ ಮೇನ್ ಹಾವೇದವರೆಗೆ 100 ಎಕರೆ ಭೂಮಿ ನಮ್ಮದೇ. ಹೌದು ಗೌಡ್ರ ಮಕ್ಕಳು ಎಷ್ಟು ಮಂದಿ ನಿಮ್ಗ? ಹಾ 4 ಮಂದಿ ಗಂಡಸ ಮಕ್ಕಳು ಹಾ ನೌಕರಿ ಮೇಲೆ ಸಾಲಿ ಕಲಿತು ನೌಕರಿ ಹಿಡ್ಕೊಂಡು ಹೊರದೇಶಕ್ಕೆ ಹೋಗ್ಯಾರ. ಹೌದು ತಿಂಗಳಿಗೆ 8 ಲಕ್ಷ ರೂಪಾಯಿ ಹಾ ಪಗಾರದ. ಪಗಾರದ ಮಕ್ಕಳಿಗೆ. ಅವಾಗ ನೀವೇ ಪುಣ್ಯವಂತರು, ನೀವೇ ಬುದ್ಧಿವಂತರು. ಹೌದು ನಿಮ್ಮಂತ ಪೂರ್ವ ಜನ್ಮದ ಪುಣ್ಯವಂತರು ಯಾರು ಇಲ್ಲ ಅಂತ ಭಿಕ್ಷುಕಂದ. ಹೌದು ಅವಾಗ ಗೌಡಂದ ಗೌಡ ಏನತ್ತಾನ್ರಿಪ್ಪ? ಏನಿದ್ದು ಏನ್ ಮಾಡುದದು? ಏನಿದ್ದು ಏನದ? ನನಗೊಂದು ಕೊರತೆ ಅದ, ಕೊಡ್ತೇನು ಅಂದ್ರು. ಹಾ 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 ಏನ್ ಕೊರತೆ ಅದ ರೀ ಗೌಡ್ರಂದ? ಗೌಡ್ರ ಇಷ್ಟೆಲ್ಲ ಆಯ್ತು ಮತ್ತೇನು ಕೊರತೆ ಆಗ್ಯದ ನಿಮಗ? ಗೌಡ್ರಿಗೆ ಕೇಳ ಭಿಕ್ಷುಕ, ಗೌಡ್ರ ನಿಮಗ್ ಏನು ಕೊರತೆ ಅದ? ಹೌದು ಅವಾಗ ಹಾ ಗೌಡ್ರಿಗೆ ಹಾ ಗೌಡ್ರ ಭಿಕ್ಷುಕ ಹೇಳ್ತಾರ, ಏನ್ ಹೇಳ್ತಾರಿಪ್ಪ? ಈ 100 ಎಕರೆ ಆಸ್ತಿ ನಿನಗ್ ಬಿಟ್ಟು ಕೊಡ್ತೀನಿ. ನಿನಗ ಬಿಟ್ಟು ಕೊಡ್ತೀವಿ, ನಿನ್ನ ಹೆಸರಲ್ಲಿ ಹಾಕ್ತೀವ. ಕೋಟಿ ರೂಪಾಯಿ ಅರಮನೆ ನಿನ್ನ ಹೆಸರಲ್ಲೇ ಮಾಡ್ತೀನಿ. ಹೌದು ನಾವು ಗೌಡ ಗೌಡ್ತಿ ಈ ಜಾಗವನ್ನು ಈ ಊರವನ್ನೇ ಬಿಟ್ಟು ಹೋಗ್ತೀವಿ. ಹಾ 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 ಖರೆ ಇದ್ರ ಸಮತೋಲ ಕಿಮ್ಮತ್ತಾಗುವಂತದ ಒಂದೇ ಒಂದು ವಸ್ತು ಅದಪ್ಪ ನಿನ್ನಲ್ಲಿ, ಅದನ್ನ ಕೊಡು ಅಂದ್ರು. ಹಾ 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 ಏನ್ರಿಪ್ಪ ಅಂತ ವಸ್ತು? ಭಿಕ್ಷುಕಂದ ಹಾ ಎಟ್ಟಿವ್ರು ಕಳಿಸ್ಯಾರಂದ್ರ ಇದಕ್ಕಿಂತಲೂ ಹೆಚ್ಚಿನ ಕಿಮ್ಮತ್ತಿಂದ ನನ್ನ ಹತ್ತಿಕೈತಿ ಅಂದ್ರ ನಾನು ದೊಡ್ಡವಲ್ಲ ನಾವು. ಹೌದು ದೊಡ್ಡವಲ್ಲ. ಹಾ ನಗಾಕತ್ ಭಿಕ್ಷುಕ, ಹಾ ಇದ್ರ ಮ್ಯಾಗ ನನಕಿಂತ ಸಣ್ಣವಾದೇಳ್ನಿ ಅನ್ನೋ ಭಿಕ್ಷುಕ ಹಾ ಮನಸ್ನ್ಯಾಗ ಮನುಷ್ಯನೊಳಗ. ಹೌದು ಏನದರಿ ಗೌಡ್ರ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ತಗೋರಿ. ಹಾ ಮ್ಯಾಗಿನ ಮಾತದ, ಯಾರು ಕೊಡವ್ರಲ್ಲ ಮತ್ತ ಅಂದ. ಹಾ ಗೌಡ್ರು ಹೇಳಿದ್ರು, ಹಾ 100 ಎಕರೆ ಭೂಮಿ ನಿನಗೆ ಬಿಟ್ಟು ಕೊಡ್ತೀನಿ, ಅರಮನೆ ನಿನ್ನ ಹೆಸರಲ್ಲೇ ಮಾಡ್ತೀನಿ. ಹೌದು ನಿನ್ನಲ್ಲಿದ್ದಿರ್ತಕ್ಕಂತ ಒಂದು ವಸ್ತು ಯಾವ್ದು ಅಂತ ಕೇಳಿದ್ರ, ಯಾವ್ದ್ರಿಪ್ಪ ಅದು? ಹುಟ್ಟ ನನಗೆ 2 ಕಣ್ಣಿಲ್ಲೋ, ಕರಿಗಾಗಲ್ ಹಾಕೊಂಡಿನಿ, ನಿನ್ನಲ್ಲಿದ್ದು 1 ಕಣ್ಣು ಕೊಡು, 1 ಕಣ್ಣು ನೀ ಇಟ್ಕೋ, ಇಟ್ಟೆಲ್ಲ ಆಸ್ತಿ ನೀನೆ ತಗೋಡ. ಬತ್ ನೋಡ್ರಿ ಭಿಕ್ಷುಕ ಬರೀ ಭಿಕ್ಷುಕಂದ ಹಾ ಹಾ ಯಾವ ಭೂಮಿ ತಗೊಂಡು ಏನ್ ಮಾಡುದು, ಅರಮನೆ ತಗೊಂಡು ಏನ್ ಮಾಡುದು? ಏನ್ ಮಾಡ್ದತಿ? 2 ಕಣ್ಣು ನನಗ ಭಗವಂತ ನೋಡಾಕ ಕೊಟ್ಟನ್ಲ, ನಿನ್ನ ಅರಮನೆ ನಿನ್ನ ಭೂಮಿಗೆ ಸರಿ ಸ್ವತ್ತಾಟಿಗಿರಪ್ಪ, ಬ್ಯಾಡ ನನ್ನ ಕಣ್ಣು ನನ್ನಲ್ಲೇ ಇರ್ಲಿ ಅಂದ. ಹೌದು ಪುಣ್ಯಾತ್ಮರೇ, ನಾವು ನೀವು ಹುಟ್ಟಿ ಬರ್ಬೇಕಾದ್ರ ಹಾ ಹಾ ಎಲ್ಲಾ ಅವಯವಗಳನ್ನ ಭಗವಂತ ಕೊಟ್ಟಾನಲ್ಲ, ಹೌದು ಇದು ನಮ್ಮ ತಾಯಿ ತಂದೆ ದುಡುಕಿ ಮಾಡಿರ್ತಕ್ಕಂತ ಪಗಾರ, ಪೂರ್ವ ಜನ್ಮದ ಪುಣ್ಯ. ಅಂತ ಒಂದು ಪುಣ್ಯದ ಫಲದಿಂದ ನಾವು ನೀವು ಹುಟ್ಟಿ ಬಂದಿವಿ. ಇದ್ರೊಳಗ ಒಂದ ಕಮ್ಮಿತ್ತಂದ್ರ ಆ ಗೌಡ ಗೌಡತಿ ಪರಿಸ್ಥಿತಿ ಹಾ 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 ನಮಗೂ ಬರ್ತಿತ್ತು. ಬರ್ತಿತ್ತಲ್ರಿಪ್ಪ, ಬರ್ತಿತ್ತು. ಅವಾಗ ಇಲ್ಲೇ ಒಂದು ಮಾತು ಹೇಳ್ತೀನಿ. 80 ವರ್ಷದ ಮುದುಕ, ಹಾ 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 ಊರಾಗ ದೊಡ್ಡ ಮನಿತಾನ. ಹೌದು ಊರಾಗ ಪಂಚರಂದ್ರು ಅವ್ರೇ, ಚೇರ್ಮನ್ರಂದ್ರು ಅವ್ರೇ, ಗೌಡ್ರಂದ್ರು ಅವ್ರೇ, ಅಂತ ಒಂದು ಒಕ್ಕಲ. ಹೌದು 8 ಮಂದಿ ಸೊಸ್ತ್ಯಾರು, 8 ಮಂದಿ ಮಕ್ಕಳು, 16 ಮಂದಿ ಮೊಮ್ಮಕ್ಕಳು. ಅಂತ 80 ವರ್ಷದ ಮುದುಕಗ ಅಚಾನಿಕಾಗಿ ಹಾ ಹಾ ಏನಾಕತ್ರಿಪ್ಪ? ಹಾರ್ಟ್ ಅಟ್ಯಾಕ್ ಆಯ್ತು. ಹೌದು ಈಗ ಸದ್ಯ ಅದೊಂದು ಬಹಳ ಸ್ವಾಡ್ ಬಂದದ. ಹಾ 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 ಹಾರ್ಟ್ ಅಟ್ಯಾಕ್ ಆಯ್ತು. ಸೊಲ್ಲಾಪುರ ದವಾಖಾನಿಗೆ ಒಯ್ದ್ರು. ಹೌದು ಒಯ್ದಾರಲ್ರಿಪ್ಪ. ಒಯ್ದ ಟೈಮ್ದೊಳಗ ಮುದುಕಗ 2 ನರ ಬ್ಲಾಕ್ ಆಗ್ಯಾವ, ಸ್ಟಂಟ್ ಏರ್ಸ್ಬೇಕಾಗ್ಯದ, 8 ಲಕ್ಷ ರೂಪಾಯಿ ಖರ್ಚು ಬರ್ತದ ಅಂದ್ರು. ಹಾ 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 ಮಕ್ಕಳಂದ್ರು 8 ಮಂದಿ ಮಕ್ಕಳಿದ್ದೀವಿ ನಾವು, ರೊಕ್ಕ ಬೇಕಾದಟ್ಟು ಹೋಗ್ಲಿ, ನಮ್ಮ ಅಪ್ಪನ ಜೀವ ಉಳಿಲಿ. 8 ಲಕ್ಷ ರೂಪಾಯಿ ಕೊಟ್ಟು ಅವನಿಗೆ ಸ್ಟಂಟ್ ಏರ್ಸಿದ್ರು. ಡಿಸ್ಚಾರ್ಜ್ ಆಗಿ ಹೋಗುವಾಗ ಡಾಕ್ಟರ್ ಅಂದ, ಮುತ್ಯ ಏನು ಕುದುರೆ ಹಂಗ ಆದ್ ನೋಡಿ, ನೀ ಹೋಗು. ಹೌದು ಮುತ್ಯ ಕೇಳ್ತಾನೆಪ್ಪ, ಎಷ್ಟು ಖರ್ಚು ಬತ್ತು ಅಂದಾಗ 8 ಲಕ್ಷ ಖರ್ಚು ಬತ್ತು. 8 ಲಕ್ಷ ರೂಪಾಯಿ ಖರ್ಚು ಬಂದದ. ನಿನ್ನ ಮಕ್ಕಳು ಕೊಟ್ಟಾರ, ನೀ ಪುಣ್ಯವಂತಿದ್ದಿ, ನೀ ದಾನವಂತಿದ್ದಿ, ನೀ ಧೈರ್ಯವಂತಿದ್ದಿ, ಹೋಗು ಅಂದಾಗ ಮುದುಕ ಗಳ 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 ಅಳಾಕೈತಿ. ಹಾ 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 80 ವರ್ಷದ ಮುದುಕನ 2 ಕಣ್ಣಾನ ನೀರ್ ದಾರಿಕ್ಕಿ ಹೊಂಟು. ಡಾಕ್ಟರ್ ಕೇಳ್ತಾನ, ಮುತ್ಯ ಮುತ್ಯ ಯಾಕಲ್ತಿ? ಎದ್ರ ಸಲುವಾಗಿ? 8 ದಿಕ್ಕಿಗೆ ಸಮಾನ 8 ಮಂದಿ ಮಕ್ಕಳದಾರ, 8 ಮಂದಿ ಸೊಸ್ತ್ಯಾರದಾರ, ಇಟ್ಟ ಅಷ್ಟೈಶ್ವರ್ಯ ಇದ್ರು ಕೂಡ ನಿನ್ನ ಕಣ್ಣಾಗ ಕಣ್ಣಿಟ್ಟು ಜೋಪಾನ ಮಾಡ್ಯಾರ. ಮುತ್ಯ ಯಾಕಲ್ತಿ? ಎದ್ರ ಸಲುವಾಗಿ?
80 ವರ್ಷದ ಮುದುಕಂದ ಏನಂತನ್ರಿಪ್ಪ ಯಪ್ಪ ಯಪ್ಪ 5 ನಿಮಿಷನೊಳಗ ಹಾರ್ಟ್ ಅಟ್ಯಾಕ್ ಆಯ್ತು 8 ಲಕ್ಷ ರೂಪಾಯಿ ಬಿಲ್ ತಗೊಂಡು ನನಗೆ ಸ್ಟೆಂಟ್ ಏರಿಸಿದ್ವಿ. ಹೌದು 80 ವರ್ಷ ನನ್ನ ಕಾಯ್ದಾನಲ್ಲೋ ಭಗವಂತ 1 ರೂಪಾಯಿ ತಗೊಂಡಿಲ್ಲ, ಅವನಿಗೆ ನಾ ಏನ್ ಹೇಳಿ? ಹೌದ್ 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 ಹೌದು ಭಗವಂತ ದೊಡ್ಡವ. 80 ವರ್ಷ ನನ್ನ ಕಾಯ್ದಾನಲ್ಲ 1 ರೂಪಾಯಿ ತಗೊಂಡಿಲ್ಲ ಅವ್ ಬಿಲ್ಲ. 5 ನಿಮಿಷನ ಕಾಲಾಗ 8 ಲಕ್ಷ ರೂಪಾಯಿ ನಂದ ನೀ ಬಳ್ಕೊಂಡಿ ಅಂದ್ರೆ 80 ವರ್ಷ ನಂದು ಎಷ್ಟು ಹೋಗ್ತಿತ್ತು? ಹೌದು ದಯಾನಿಧಿ ಪರಮ ಸಾಗರ ಭಗವಂತ ಕರುಣಾನಿಧಿ ಅದ ನಾವು ದೊಡ್ಡವಪ್ಪ. ಹೌದು ಇದು ನಶ್ವರದ ಅಂತೇಳಿ ಅದಕ್ಕೆ ಕಳಾಕತ್ತೀನಿ ಅಂತಂದಾಗ ಡಾಕ್ಟರ್ ಕೆಳಗೆ ಚೆಂಡ ಮಾಡಿದ. ಹೌದಲ್ ಪುಣ್ಯಾತ್ಮರೇ, ರಾಮ ಮತ್ತು ರಾಮನ ಅಂತಕ್ಕಂತ 2 ಪಾತ್ರದಲ್ಲಿ ರಾಮನ ಪಾತ್ರ ನಮಗ್ ಬಂದದ. ಹೌದು ಏನೋ ಯಥಾಮತಿಗೆ ನೆಲಿಕಿದಷ್ಟ ತಮ್ಮ ಮುಂದ ವಿಷಯವನ್ನ ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಹೌದು ಇನ್ನ ರಾವಣ ಪಾತ್ರ ಯಾವ ರೀತಿಯಾಗಿ ನಮ್ಮ ಮಹಾರಾಜರು ಪ್ರತಿಪಾದನೆ ಮಾಡ್ತಾರ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ಬೇಕಂತ ನನ್ನ 5 ನುಡಿ ಕ್ಯಾಲಿಯನ್ನ ಹಾಡಿ ಸರಜೋಡಿ ಕಲಾವಂತರಿಗೆ ಚಾನ್ಸ್ ಹೋಗ್ತದ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.